ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ಮತ್ತೊಂದು ಹೊಸ ರೆಸಿಪಿ. ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು, ನೈಟ್ ಡಿನ್ನರಾಗೂ ಸಹ ಮಾಡ್ಕೊಬೋದು. ಹೊಸ ರೆಸಿಪಿ ಯೂಟ್ಯೂಬಲ್ಲೂ ಸಹ ನಿಮ್ಗೆ ಸಿಗೋದಿಲ್ಲ. ಬನ್ನಿ ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಬಾಣಲಿ ಇಟ್ಟಿದ್ದೀನಿ, ಅದು ಬಿಸಿ ಆಗೋಷ್ಟರಲ್ಲಿ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಪೇಸ್ಟ್ನ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬ್ಯಾಲೆನ್ಸ್ ಎಲ್ಲ ಬೇಗನೆ ರೆಸಿಪಿ ಅನ್ನೋದು ರೆಡಿಯಾಗಿ ಹೋಗುತ್ತೆ. ಯೂಟ್ಯೂಬಲ್ಲಿ ನಿಮಗೆ ಈ ರೆಸಿಪಿ ಸಿಗಲಿಕ್ಕೆ ಚಾನ್ಸ್ ಇಲ್ಲ ಅಂದ್ಕೊಳ್ತೀನಿ. ಇದು ನನ್ನ ಓನ್ ರೆಸಿಪಿ ಅಂತ ಹೇಳ್ಬೋದು. ಹಾಗೆಯೇ ಆವಾಗವಾಗ ಈ ಥರ ಎಕ್ಸ್ಪರಿಮೆಂಟ್ಸು ನಮ್ಮ ಮನೆಯಲ್ಲಿ ನಡೀತಾನೆ ಇರುತ್ತೆ. ಎವ್ರಿಡೇ ಅದೇ ಚಿತ್ರಾನ್ನ, ಅದೇ ಪುಳಿಯೋಗರೆ, ಹಾಗೆ ಪಲಾವು, ಟೊಮೊಟೊ ರೈಸು ಈ ಥರ ತಿಂದು ಬೋರ್ ಆಗುತ್ತಲ್ಲ, ಆವಾಗ ಈ ರೀತಿ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿತ್ತು ರೆಸಿಪಿ ಅನ್ನೋದು. ಅದಕ್ಕಾಗಿ ನೋಡಿ, ಈಗ ಬಾಣಲೆನೂ ಬಿಸಿ ಆಯಿತು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಸೇರಿಸ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು. ಹಾಗೆ 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಎರಡೂ ಸ್ವಲ್ಪ ಅರಳಿದ್ದಾದಮೇಲೆ ಒಂದು ಹಸಿಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಇಡಿಯಲ್ಲಿ 2 ಇಡಿಯಷ್ಟು ಇಲ್ಲಿ ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ಗಾತ್ರದ ಒಂದು ಮೆಂತ್ಯ ಸೊಪ್ಪಿನ ಕಟ್ಟೆ ಏನು ಬರುತ್ತೆ, ಅದನ್ನ ಬಿಡಿಸ್ಕೊಂಡು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಈ ಒಂದು ಸೊಪ್ಪಲ್ಲಿರ್ತಕ್ಕಂಥ ನೀರು ಬಿಟ್ಕೊಂಡು ಬೇಗನೆ ಬೇಯೋದಕ್ಕೆ ಸಹಾಯ ಆಗುತ್ತೆ. ಯಾವುದೇ ಸೊಪ್ಪುಗಳನ್ನು ಬಳಸಿದಾಗ ಉಪ್ಪನ್ನು ಸ್ವಲ್ಪ ಹಿಡಿದು ಬಿಟ್ಟು ಹಾಕಿ. ಉಪ್ಪು ಇದರಲ್ಲಿ ಸೊಪ್ಪಿನಲ್ಲೂ ಸಹ ಉಪ್ಪಿನಂಶ ಇರುತ್ತೆ. ಹಾಗಾಗಿ ನೋಡಿ, 1-2-3 ನಿಮಿಷ ಬೇಯಿಸೋಷ್ಟರಲ್ಲಿ ಇದು ಒಂದು ಕ್ವಾಂಟಿಟಿ ಅನ್ನೋದು ತುಂಬಾ ಕಡಿಮೆ ಆಗೋಗುತ್ತೆ. ಸೊಪ್ಪು ಜಾಸ್ತಿ ತಿನ್ನಬೇಕು ಅನ್ನೋರು ಈ ರೆಸಿಪಿ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ, ಇದು ಈಗ ಅರಿಶಿನ ಪುಡಿ ಹಾಗೆ ಅಚ್ಚ ಖಾರದ ಪುಡಿ, ಖಾರಕ್ಕೆ ತಕ್ಕನಾಗಿ ನೀವು ಸೇರಿಸ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರ್ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಗರಂ ಮಸಾಲ. ಇಷ್ಟು ಮಸಾಲ ಹಾಕ್ಕೊಂಡು ಈ ಸೊಪ್ಪು ಜೊತೆಗೆ ಬೇಯೋದಕ್ಕೆ ಬಿಟ್ಬಿಡೋಣ. ಈ ನೀರಲ್ಲಿನೇ ಇದು ಮಸಾಲೆ ಪದಾರ್ಥ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಆಲ್ರೆಡಿ ನಾವು ಮುಂಚೆನೇ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ನೀರು ಹಾಕ್ಬಿಟ್ಟು ಕಲಸಿರೋದು, ಅದನ್ನು ಸಹ ಈಗ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಸೇರಿಸ್ಕೊಳ್ಳೋಣ. ಫಸ್ಟು ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಕೊಟ್ಬಿಟ್ಟು ಈಗ ರೆಡಿ ಇಟ್ಟಿರ್ತಕ್ಕಂಥ ಈ ಬ್ಯಾಟರ್ ಏನಿದೆ, ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಹಾಕ್ಕೊಂಡ್ರೆ ಆಯಿತು. ಇದನ್ನು ಹಾಕಿದ್ದಾದಮೇಲೆ ಕದಲಿಸೋದು ಬೇಡ. ಹಾಗೆ ಇದಕ್ಕೆ ಈ ಬಟ್ಲಲ್ಲಿರ್ತಕ್ಕಂಥದ್ದೆಲ್ಲನೂ ಸ್ಪೂನಿಂದ ತೆಕ್ಕೊಂಡಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಊರಿನಲ್ಲಿ 3 ನಿಮಿಷದ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಮಸಾಲೆ ಪದಾರ್ಥದ ಜೊತೆಗೆ ಮಿಕ್ಸ್ ಮಾಡೋದು ಬೇಡ, ಹಾಗೆ ಮುಚ್ಚಿಟ್ಬಿಡಿ. ನೋಡಿ, 3 ಮಿನಿಟ್ಸ್ ಆಗಿದೆ. ಈಗ ಇದನ್ನು ಒಮ್ಮೆ ಹಾಗೆ ಕಟ್ ಮಾಡ್ಕೊಂಬಿಡೋಣ ಸ್ಪೂನ್ನಲ್ಲಿನೇ. ಈ ರೀತಿ ನೋಡಿ, ಈಗ ಮಾಡಿಕೊಂಡ್ರೆ ಆಯಿತು. ಸಣ್ಣದಾಗಿ ಎವ್ರಿ ಬೈಟಲ್ಲಿ ಸಿಗಬೇಕು ಆ ರೀತಿ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಮಾಡ್ಕೊಂಡಾದಮೇಲೆ ನೋಡಿ, ಈಗ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಒಂದು ಟೀ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಥವಾ ನೀವು 1.5 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ 2 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದಾದ ನಂತರ ಮುಂಚೆನೇ ರೆಡಿ ಮಾಡಿಟ್ಟಿರ್ತಕ್ಕಂಥ ರೈಸ್ನ ಸೇರಿಸ್ಕೊಂಬಿಟ್ಟು ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿ ಆದಮೇಲೆ ಬಿಸಿ ಬಿಸಿಯಾಗಿ ಬಡಿಸ್ಕೊಳ್ಳಿ, ಖುಷಿಯಾಗಿ ತಿಂದ್ಕೊಳ್ಳಿ. ಎವ್ರಿಡೇ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.